ದುರಂತದ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. 48 ಗಂಟೆಗಳ ಬಳಿಕ ಸಿಕ್ಕ ಮತ್ತೊಂದು ಮೃತ ದೇಹವನ್ನ ಪರಿಶೀಲನೆಗಾಗಿ ಕೊಂಡೊಯ್ಯಲಾಗ್ತಾ ಇದೆ. ವಿಮಾನದ ಅವಶೇಷಗಳ ಅಡಿಯಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಬೆಂಕಿಯ ತೀವ್ರತೆಗೆ ದೇಹ ಸುಟ್ಟು ಕರಕಲಾಗಿದೆ. ನೋಡಿ, ಇನ್ನೂ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಷ್ಟು ಸಾವಿನ ಸಂಖ್ಯೆ ಎಷ್ಟು ಅಂತ ಇನ್ನೂ ಫೈನಲೈಸೇ ಮಾಡಕ್ಕಾಗ್ತಿಲ್ಲ. ಮತ್ತು ಇನ್ನೂ ದೇಹಗಳು ಸಿಗ್ತಾನೆ ಇದ್ದಾವೆ. ಈಗ ಆ ವಿಮಾನವನ್ನ ಹೊರ ತೆಗೆಯಲಾಗ್ತಾ ಇದೆ. ಅದರ ಕೆಳಗೆ ಕೂಡ ಮೃತದೇಹ ಸಿಕ್ಕಾಕೊಂಡಿತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನೂ ಕೂಡ ಕೊನೆಯದಾಗಿ ಎಷ್ಟು ಮಂದಿ ಅಸುನೀಗಿದ್ದಾರೆ ಅಂತ ಹೇಳೋದಕ್ಕಾಗ್ತಿಲ್ಲ, ಯಾಕಂದ್ರೆ ಮತ್ತೊಂದು ಮೃತದೇಹಗಳು ಸಿಗ್ತಾನೆ ಇದೆ ಅಂತ. ಪರಿಹಾರ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೆದಿದೆ, ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಇದೆ? ಮೊದಲನೇದಾಗಿ ಆ ಒಂದು ವಿಮಾನದ ದುರಂತ ಯಾವ್ದಾಯಿತು ಆ ಪ್ರದೇಶದಲ್ಲಿ ನಾವಿರುತ್ತದೆ. ಕ್ಯಾಮರಾ ಪರ್ಸನ್ ಮಹೇಶ್, ನಿಮಗೆ ಯಾವ ಭಾಗದಲ್ಲಿ ವಿಮಾನ ಬಿದ್ದಿತ್ತು ಅದನ್ನ ಈಗ ಇಳಿಸಲಾಗಿರುವಂತದ್ದು. ಎರಡು ಕ್ರೇನ್ಗಳ ಸಹಾಯವನ್ನ ಪಡೆದು ಈ ಸದ್ಯದ ಮಟ್ಟಿಗೆ ವಿಮಾನ ಹಾಸ್ಟೆಲ್ನ ಗೋಡೆಗೆ ಏನ್ ಸಿಕ್ಕಾಕೊಂಡಿತ್ತು ಅದನ್ನ ಇಳಿಸಿರುವಂತದ್ದು. ಅಲ್ಲೂ ಕೂಡ ಇನ್ನ ಮೇಲಿರುವಂತಹ ಸಣ್ಣ ಪುಟ್ಟ ಅವಶೇಷಗಳನ್ನ ಕೆಳಗಡೆ ಎತ್ತಿ ಹಾಕುವಂತ ಕೆಲಸವನ್ನ ಅಲ್ಲಿರುವಂತಹ ಸಿಬ್ಬಂದಿ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಒಂದು ಅಪ್ಡೇಟ್ ಏನಂದ್ರೆ, ಈ ವಿಮಾನವನ್ನ ಕೆಳಗಡೆ ಇಳಿಸಿದಾಗ, ಅಂದ್ರೆ ಗೋಡೆಗೆ ಸಿಕ್ಕಿ ಹಾಕಿಕೊಂಡಿದ್ದ ವಿಮಾನವನ್ನ ಇಳಿಸಿದಂತಹ ಸಂದರ್ಭದಲ್ಲಿ ಮೃತದೇಹದ ಮತ್ತೊಂದು ಭಾಗ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿರುವಂತದ್ದು. ಅದರ ಜೊತೆಗೆ ಅದರ ವಿಜುವಲ್ ಕೂಡ ಈ ಸದ್ಯ ಮಟ್ಟಿಗೆ ನಾವು ಗಮನಿಸಿರುವಂತದ್ದು. ಆದ್ರೆ ಪೂರ್ಣ ಪ್ರಮಾಣದ ದೇಹವೋ ಅಲ್ಲವೋ ಅನ್ನೋ ರೀತಿ ಛಿದ್ರವಾಗಿರೋದ್ರಿಂದ ಅದು ಪೂರ್ತಿ ದೇಹವೋ ಅಲ್ವೋ ಅನ್ನೊಂದು ಕ್ಲಾರಿಫಿಕೇಶನ್ ಈಗ ಸಿಗಬೇಕಾಗಿರುವಂತದ್ದು. ಸದ್ಯ ಮಟ್ಟಿಗೆ ಆಸ್ಪತ್ರೆಯ ಮೂಲಗಳ ಮಾಹಿತಿಯ ಪ್ರಕಾರ 241 ದೇಹಗಳಿತ್ತು. ಅದರಲ್ಲಿ ಯಾವ ವ್ಯಕ್ತಿಯ ಪಾರ್ಟ್ ಅಥವಾ ದೇಹದ ಭಾಗ ಮಿಸ್ ಆಗಿತ್ತು ಅಂತ ಈಗ ಕಲೆ ಹಾಕಬೇಕಾಗುತ್ತೆ. ಈ ಸದ್ಯ ಮಟ್ಟಿಗೆ ಈ ಒಂದು ಪ್ರದೇಶದಿಂದ ಆಸ್ಪತ್ರೆಗೆ ಆ ಒಂದು ದೇಹದ ಭಾಗವನ್ನ ತೆಗೆದುಕೊಂಡು ಹೋಗಲಾಗ್ತಿರುವಂತದ್ದು. ಅದರ DNA ಪರಿಶೀಲನೆಯನ್ನ ಮಾಡಿದ ನಂತರವಷ್ಟೇ ಅದು ಯಾವ ವ್ಯಕ್ತಿಗೆ ಸೇರಿದು ಅಂತ ನಿರ್ಧಾರವನ್ನ ಮಾಡಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ಹೈ ವೋಲ್ಟೇಜ್ ಸಭೆ ಮುಂದುವರೆದಿದ್ದು. ಆ ಹೈ ವೋಲ್ಟೇಜ್ ಸಭೆಯಲ್ಲಿ 3 ತಿಂಗಳ ಒಳಗಡೆ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ನೀಡಬೇಕು ಅಂತ ತಿಳಿಸಲಾಗಿರುವಂತದ್ದು. ಅದರ ಜೊತೆಗೆ ಏರಿಯಾವನ್ನ ಸೆಕ್ಯೂರ್ ಮಾಡಿದಂತ ಪೊಲೀಸರು ಈಗಲೂ ಕೂಡ ಹಾಗೆ ಉಳಿಸಿಕೊಂಡಿರುವಂತದ್ದು. ಬೆಳಿಗ್ಗೆ NSGಯ ಕಮಾಂಡೋಗಳು ಬಂದು ಇಲ್ಲಿ ಒಂದಿಷ್ಟು ವಿಡಿಯೋಗ್ರಫಿ ಫೋಟೋಗ್ರಫಿಯನ್ನ ಮಾಡಿಕೊಂಡು ಹೋಗಿದ್ದಾರೆ. ಅವರಿಗೆ ಬೇಕಾದಂತ ತನಿಖೆಗೆ ಬೇಕಾದಂತ ಅಷ್ಟು ಅಂಶಗಳನ್ನ ಕಲೆಕ್ಟ್ ಮಾಡಿ ಹೋಗಿರುವಂತದ್ದು. ಮೊದಲನೇ ಅಪ್ಡೇಟ್ ಆಯಿತು ಅಂದ್ರೆ CISF ಆಗಿರ್ಬೋದು, ಗುಜರಾತ್ ಪೊಲೀಸ್ ಆಗಿರ್ಬೋದು, ಅರೆಸೇನಾ ಪಡೆ ಆಗಿರ್ಬೋದು, ಈ ಸದ್ಯದವರೆಗೂ ಇಲ್ಲಿ ಭದ್ರತೆಯನ್ನ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲೂ ಇಲ್ಲಿ ಲಭಿಸುವಂತ ಸಾಕ್ಷ್ಯಾಧಾರಗಳ ಮೂವ್ಮೆಂಟ್ ಆಗಬಾರದು, ಅಥವಾ ಒಂದು ವೇಳೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಅಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆಗಳು ಬಂದಾಗಲೂ ಕೂಡ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಭದ್ರತೆಯನ್ನು ಮುಂದುವರಿಸಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಹಾಸ್ಟೆಲ್ನ ವಾಸವಿದ್ದಂತ ಅಷ್ಟು ವಿದ್ಯಾರ್ಥಿನಿಯರು ಖಾಲಿ ಮಾಡಿ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿರುವಂತದ್ದು ಒಂದ್ ಕಡೆ ಆಯಿತು ಅಂದ್ರೆ, ಇವತ್ತು ಬೆಳಿಗ್ಗೆಯಿಂದ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆಯನ್ನು ಆಸ್ಪತ್ರೆಯಿಂದ ಆರಂಭ ಮಾಡಲಾಗಿರುವಂತದ್ದು. ಈ ಒಂದು ಪ್ರದೇಶದಿಂದ ವಿಮಾನದ ಅವಶೇಷವನ್ನು ನೋಡಬೇಕು ಅಂತ ಮೆಘಾನಿ ನಗರದ ಅನೇಕ ಜನ ಕಳೆದ 2 ದಿನಗಳಿಂದ ಕಾಯ್ತಾ ಇದ್ರು. ಆದ್ರೆ ಇವತ್ತು ಅವಕಾಶ ಸಿಕ್ಕಿದ ಹಿನ್ನೆಲೆ ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಹತ್ತಿಯ ಒಂದು ದೃಶ್ಯವನ್ನ ನಾವು ನೋಡಬೇಕು. ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು, ಆದ್ರೆ ನಡೆದಿರುವಂತಹ ಘಟನೆಯನ್ನ ನಾವು ಸಾಕ್ಷಿಯಾಗಬೇಕು, ಅದನ್ನು ನೋಡಬೇಕು ಅನ್ನೋ ಒಂದು ಕಾರಣದಿಂದ ಬಂದಿರೋದು. ಆದ ನಂತರ ಪೊಲೀಸರು ಇಲ್ಲಿ ಯಾವಾಗ ಜನ ಹೆಚ್ಚಿನ ಸಂದಣಿ ಆಯಿತು ಆ ಸಂದರ್ಭಕ್ಕೆ ಪೊಲೀಸರು ಬಂದು ಇಲ್ಲಿ ಗುಂಪುಗೂಡಿದ ಜನರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ನಾವು ನೋಡೋದಾಯ್ತು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಆ ಅರ್ಧ ದೇಹ ಏನು ಸಿಕ್ಕಿದೆ ಆ ಅರ್ಧ ದೇಹವನ್ನ ವಾಪಸ್ DNA ಪರೀಕ್ಷೆಗೆ ಕಳಿಸಲಾಗುತ್ತೆ. ಅದಾದ ನಂತರ ಯಾವ ದೇಹದ ಭಾಗ ಅಂತ ಗುರುತಿಸಿ ಆ ದೇಹವನ್ನ ಹಸ್ತಾಂತರ ಮಾಡಿದ್ರೆ ವಾಪಸ್ ಅವರ ಕುಟುಂಬಸ್ಥರಿಗೆ ಈ ಭಾಗವನ್ನ ಕೂಡ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆ ಕುಟುಂಬಸ್ಥರು ಆ DNA ಪರೀಕ್ಷೆಯನ್ನ ಮಾಡಿಸಿಕೊಂಡು ಹೋಗಿರುವಂತದ್ದು. 3 ದಿನಗಳ ನಂತರ ಅದರ ರಿಪೋರ್ಟ್ ಬರೋದಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ಕಾಯ್ತಿರುವಂತದ್ದು. ಇನ್ನುಳಿದಂತೆ ಮೃತದೇಹಗಳು ಯಾವೆಲ್ಲ ಮೃತದೇಹಗಳು ಆಸ್ಪತ್ರೆಯಲ್ಲಿದ್ದವು ಅವುಗಳನ್ನು ಈ ಸದ್ಯ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಸಂಪೂರ್ಣವಾಗಿ ಕರಕಲಾಗಿದ್ದಂತ ಈ ಬಾಡಿಗಳು ವಾಸನೆ ಬಾರದಕ್ಕೆ ಆರಂಭವಾಗಿತ್ತು. ಇನ್ನು ಹಾಗೆ ಇಟ್ರೆ ಆಗೋದಿಲ್ಲ ಅಥವಾ ಮತ್ತಷ್ಟು ಕೊಳೆತು ನಾರಬಹುದು ಅನ್ನೋ ಕಾರಣದಿಂದಾಗಿ ಅವುಗಳನ್ನು ಶಿಫ್ಟ್ ಮಾಡಿರುವಂತದ್ದು. ಮತ್ತೊಮ್ಮೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಜನರು ಈ ಒಂದು ಪ್ರದೇಶವನ್ನ ನೋಡೋದಕ್ಕೆ ತಂಡೋಪತ NSG ನ್ಯಾಷನಲ್ ಸೆಕ್ಯೂರಿಟಿ ಗ್ರೂಪ್ಸ್ ಕಡೆಯಿಂದ ಕೂಡ ಇವತ್ತು ತನಿಖೆಗೆ ಬೇಕಾದಂತ ಅಷ್ಟು ಆಯಾಮದಲ್ಲಿ ಏನೆಲ್ಲ ಬೇಕು ಆ ಅಫಿಸರ್ಗಳು ಜೊತೆಯಾಗಿ ಕೈ ಜೋಡಿಸಿ ಒಂದು ವಿಮಾನವನ್ನು ತಯಾರಿಸಿದ್ದಾರೆ. ಅಷ್ಟೂ ಜನರ ನಿಯೋಗದಲ್ಲಿ ಒಂದು ತನಿಖೆಯನ್ನ ನಡೆಸುವ ಅಷ್ಟೂ ಜನರ ನಿಯೋಗವನ್ನು ಕೂಡ ತನಿಖೆ ನಡೆಸಲಾಗುತ್ತೆ. ಇದಾದ ನಂತರ ಈ ಸದ್ಯದ ಮಟ್ಟಿಗೆ ಇರುವಂತ ಕೊನೆಯ ಅಪ್ಡೇಟ್ ಏನು ಅಂದ್ರೆ, ಆಸ್ಪತ್ರೆಗಳ ಬಳಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಉಳಿದಂತ ಏಕೈಕ ವ್ಯಕ್ತಿಯನ್ನ ಮಾತನಾಡಿಸೋದಕ್ಕೆ ಜನರು ಮುಗಿ ಬೀಳಬಹುದು ಅನ್ನೋ ಕಾರಣದಿಂದಾಗಿ ಆಸ್ಪತ್ರೆ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ
ಏರ್ಪಡಿಸಲಾಗಿರುವಂತದ್ದು. ಇದಾದ ನಂತರ ಈ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಈ ಒಂದು ಅಪಘಾತಕ್ಕೆ ಈಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಸುಮಾರು 70 ಜನರ ಪೈಕಿ 25 ಜನರನ್ನ ಡಿಸ್ಚಾರ್ಜ್ ಮಾಡಲಾಗಿತ್ತು. ಈ ಸದ್ಯದ ಮಟ್ಟಿಗೆ ಇನ್ನುಳಿದ ಕೆಲ ಜನರನ್ನು ಕೂಡ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ವಿಮಾನ ದುರಂತದ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. 48 ಗಂಟೆಗಳ ಬಳಿಕ ಸಿಕ್ಕ ಮತ್ತೊಂದು ಮೃತ ದೇಹವನ್ನ ಪರಿಶೀಲನೆಗಾಗಿ ಕೊಂಡೊಯ್ಯಲಾಗ್ತಾ ಇದೆ. ವಿಮಾನದ ಅವಶೇಷಗಳ ಅಡಿಯಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಬೆಂಕಿಯ ತೀವ್ರತೆಗೆ ದೇಹ ಸುಟ್ಟು ಕರಕಲಾಗಿದೆ. ನೋಡಿ, ಇನ್ನೂ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಷ್ಟು ಸಾವಿನ ಸಂಖ್ಯೆ ಎಷ್ಟು ಅಂತ ಇನ್ನೂ ಫೈನಲೈಸೇ ಮಾಡಕ್ಕಾಗ್ತಿಲ್ಲ. ಮತ್ತು ಇನ್ನೂ ದೇಹಗಳು ಸಿಗ್ತಾನೆ ಇದ್ದಾವೆ. ಈಗ ಆ ವಿಮಾನವನ್ನ ಹೊರತೆಗೆಯಲಾಗ್ತಾ ಇದೆ. ಅದರ ಕೆಳಗೆ ಕೂಡ ಮೃತದೇಹ ಸಿಕ್ಕಾಕೊಂಡಿತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನೂ ಕೂಡ ಕೊನೆಯದಾಗಿ ಎಷ್ಟು ಮಂದಿ ಅಸುನೀಗಿದ್ದಾರೆ ಅಂತ ಹೇಳೋದಕ್ಕಾಗ್ತಿಲ್ಲ, ಯಾಕಂದ್ರೆ ಮತ್ತೊಂದು ಮೃತದೇಹಗಳು ಸಿಗ್ತಾನೆ ಇದೆ ಅಂತ. ಪರಿಹಾರ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೆದಿದೆ, ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಇದೆ? ಮೊದಲನೇದಾಗಿ ಆ ಒಂದು ವಿಮಾನದ ದುರಂತ ಯಾವ್ದಾಯಿತು ಆ ಪ್ರದೇಶದಲ್ಲಿ ನಾವಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್, ನಿಮಗೆ ಯಾವ ಭಾಗದಲ್ಲಿ ವಿಮಾನ ಬಿದ್ದಿತ್ತು ಅದನ್ನ ಈಗ ಇಳಿಸಲಾಗಿರುವಂತದ್ದು. ಎರಡು ಕ್ರೇನ್ಗಳ ಸಹಾಯವನ್ನ ಪಡೆದು ಈ ಸದ್ಯದ ಮಟ್ಟಿಗೆ ವಿಮಾನ ಹಾಸ್ಟೆಲ್ನ ಗೋಡೆಗೆ ಏನ್ ಸಿಕ್ಕಾಕೊಂಡಿತ್ತು ಅದನ್ನ ಇಳಿಸಿರುವಂತದ್ದು. ಅಲ್ಲೂ ಕೂಡ ಇನ್ನ ಮೇಲಿರುವಂತಹ ಸಣ್ಣ ಪುಟ್ಟ ಅವಶೇಷಗಳನ್ನ ಕೆಳಗಡೆ ಎತ್ತಿ ಹಾಕುವಂತ ಕೆಲಸವನ್ನ ಅಲ್ಲಿರುವಂತಹ ಸಿಬ್ಬಂದಿ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಒಂದು ಅಪ್ಡೇಟ್ ಏನಂದ್ರೆ, ಈ ವಿಮಾನವನ್ನ ಕೆಳಗಡೆ ಇಳಿಸಿದಾಗ ಅಂದ್ರೆ ಗೋಡೆಗೆ ಸಿಕ್ಕಿ ಹಾಕಿಕೊಂಡಿದ್ದ ವಿಮಾನವನ್ನ ಇಳಿಸಿದಂತ ಸಂದರ್ಭದಲ್ಲಿ ಮೃತದೇಹದ ಮತ್ತೊಂದು ಭಾಗ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿರುವಂತದ್ದು. ಅದರ ಜೊತೆಗೆ ಅದರ ವಿಜುವಲ್ ಕೂಡ ಈ ಸದ್ಯ ಮಟ್ಟಿಗೆ ನಾವು ಗಮನಿಸಿರುವಂತದ್ದು. ಆದ್ರೆ ಪೂರ್ಣ ಪ್ರಮಾಣದ ದೇಹವೋ ಅಲ್ಲವೋ ಅನ್ನೋ ರೀತಿ ಛಿದ್ರವಾಗಿರೋದ್ರಿಂದ ಅದು ಪೂರ್ತಿ ದೇಹವೋ ಅಲ್ವೋ ಅನ್ನೊಂದು ಕ್ಲಾರಿಫಿಕೇಶನ್ ಈಗ ಸಿಗಬೇಕಾಗಿರುವಂತದ್ದು. ಸದ್ಯ ಮಟ್ಟಿಗೆ ಆಸ್ಪತ್ರೆಯ ಮೂಲಗಳ ಮಾಹಿತಿಯ ಪ್ರಕಾರ 241 ದೇಹಗಳಿತ್ತು. ಅದರಲ್ಲಿ ಯಾವ ವ್ಯಕ್ತಿಯ ಪಾರ್ಟ್ ಅಥವಾ ದೇಹದ ಭಾಗ ಮಿಸ್ ಆಗಿತ್ತು ಅಂತ ಈಗ ಕಲೆ ಹಾಕಬೇಕಾಗುತ್ತೆ. ಈ ಸದ್ಯ ಮಟ್ಟಿಗೆ ಈ ಒಂದು ಪ್ರದೇಶದಿಂದ ಆಸ್ಪತ್ರೆಗೆ ಆ ಒಂದು ದೇಹದ ಭಾಗವನ್ನ ತೆಗೆದುಕೊಂಡು ಹೋಗಲಾಗ್ತಿರುವಂತದ್ದು. ಅದರ DNA ಪರಿಶೀಲನೆಯನ್ನ ಮಾಡಿದ ನಂತರವಷ್ಟೇ ಅದು ಯಾವ ವ್ಯಕ್ತಿಗೆ ಸೇರಿದು ಅಂತ ನಿರ್ಧಾರವನ್ನ ಮಾಡಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ಹೈ ವೋಲ್ಟೇಜ್ ಸಭೆ ಮುಂದುವರೆದಿದ್ದು. ಆ ಹೈ ವೋಲ್ಟೇಜ್ ಸಭೆಯಲ್ಲಿ 3 ತಿಂಗಳ ಒಳಗಡೆ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ನೀಡಬೇಕು ಅಂತ ತಿಳಿಸಲಾಗಿರುವಂತದ್ದು. ಅದರ ಜೊತೆಗೆ ಏರಿಯಾವನ್ನ ಸೆಕ್ಯೂರ್ ಮಾಡಿದಂತ ಪೊಲೀಸರು ಈಗಲೂ ಕೂಡ ಹಾಗೆ ಉಳಿಸಿಕೊಂಡಿರುವಂತದ್ದು. ಬೆಳಿಗ್ಗೆ NSG ಕಮಾಂಡೋಗಳು ಬಂದು ಇಲ್ಲಿ ಒಂದಿಷ್ಟು ವಿಡಿಯೋಗ್ರಫಿ ಫೋಟೋಗ್ರಫಿಯನ್ನ ಮಾಡಿಕೊಂಡು ಹೋಗಿದ್ದಾರೆ. ಅವರಿಗೆ ಬೇಕಾದಂತ ತನಿಖೆಗೆ ಬೇಕಾದಂತ ಅಷ್ಟು ಅಂಶಗಳನ್ನ ಕಲೆಕ್ಟ್ ಮಾಡಿ ಹೋಗಿರುವಂತದ್ದು. ಮೊದಲನೇ ಅಪ್ಡೇಟ್ ಆಯಿತು ಅಂದ್ರೆ CISF ಆಗಿರ್ಬೋದು, ಗುಜರಾತ್ ಪೊಲೀಸ್ ಆಗಿರ್ಬೋದು, ಅರೆಸೇನಾ ಪಡೆ ಆಗಿರ್ಬೋದು ಈ ಸದ್ಯದವರೆಗೂ ಇಲ್ಲಿ ಭದ್ರತೆಯನ್ನ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲೂ ಇಲ್ಲಿ ಲಭಿಸುವಂತಹ ಸಾಕ್ಷ್ಯಾಧಾರಗಳ ಮೂವ್ಮೆಂಟ್ ಆಗಬಾರದು, ಅಥವಾ ಒಂದು ವೇಳೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಅಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆಗಳು ಬಂದಾಗಲೂ ಕೂಡ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಭದ್ರತೆಯನ್ನು ಮುಂದುವರಿಸಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಹಾಸ್ಟೆಲ್ನ ವಾಸವಿದ್ದಂತ ಅಷ್ಟು ವಿದ್ಯಾರ್ಥಿನಿಯರು ಖಾಲಿ ಮಾಡಿ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಇವತ್ತು ಬೆಳಿಗ್ಗೆಯಿಂದ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆಯನ್ನು ಆಸ್ಪತ್ರೆಯಿಂದ ಆರಂಭ ಮಾಡಲಾಗಿರುವಂತದ್ದು. ಈ ಒಂದು ಪ್ರದೇಶದಿಂದ ವಿಮಾನದ ಅವಶೇಷವನ್ನು ನೋಡಬೇಕು ಅಂತ ಮೆಘಾನಿ ನಗರದ ಅನೇಕ ಜನ ಕಳೆದ 2 ದಿನಗಳಿಂದ ಕಾಯ್ತಾ ಇದ್ರು. ಆದ್ರೆ ಇವತ್ತು ಅವಕಾಶ ಸಿಕ್ಕಿದ ಹಿನ್ನೆಲೆ ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಹತ್ತಿ ಒಂದು ದೃಶ್ಯವನ್ನ ನಾವು ನೋಡಬೇಕು. ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು, ಆದ್ರೆ ನಡೆದಿರುವಂತಹ ಘಟನೆಯನ್ನ ನಾವು ಸಾಕ್ಷಿಯಾಗಬೇಕು, ಅದನ್ನು ನೋಡಬೇಕು ಅನ್ನೋ ಒಂದು ಕಾರಣದಿಂದ ಬಂದಿರೋದು. ಆದ ನಂತರ ಪೊಲೀಸರು ಇಲ್ಲಿ ಯಾವಾಗ ಜನ ಹೆಚ್ಚಿನ ಸಂದಣಿ ಆಯಿತು ಆ ಸಂದರ್ಭಕ್ಕೆ ಪೊಲೀಸರು ಬಂದು ಇಲ್ಲಿ ಗುಂಪುಗೂಡಿದ ಜನರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ನಾವು ನೋಡೋದಾಯ್ತು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಆ ಅರ್ಧ ದೇಹ ಏನು ಸಿಕ್ಕಿದೆ ಆ ಅರ್ಧ ದೇಹವನ್ನು ವಾಪಸ್ DNA ಪರೀಕ್ಷೆಗೆ ಕಳಿಸಲಾಗುತ್ತೆ. ಅದಾದ ನಂತರ ಯಾವ ದೇಹದ ಭಾಗ ಅಂತ ಗುರುತಿಸಿ ಆ ದೇಹವನ್ನ ಹಸ್ತಾಂತರ ಮಾಡಿದರೆ ವಾಪಸ್ ಅವರ ಕುಟುಂಬಸ್ಥರಿಗೆ ಈ ಭಾಗವನ್ನ ಕೂಡ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆ ಕುಟುಂಬಸ್ಥರು ಆ DNA ಪರೀಕ್ಷೆಯನ್ನ ಮಾಡಿಸಿಕೊಂಡು ಹೋಗಿರುವಂತದ್ದು. 3 ದಿನಗಳ ನಂತರ ಅದರ ರಿಪೋರ್ಟ್ ಬರೋದಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ಕಾಯ್ತಿರುವಂತದ್ದು. ಇನ್ನುಳಿದಂತೆ ಮೃತದೇಹಗಳು ಯಾವೆಲ್ಲ ಮೃತದೇಹಗಳು ಆಸ್ಪತ್ರೆಯಲ್ಲಿದ್ದವು ಅವುಗಳನ್ನು ಈ ಸದ್ಯ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಸಂಪೂರ್ಣವಾಗಿ ಕರಕಲಾಗಿದ್ದಂತ ಈ ಬಾಡಿಗಳು ವಾಸನೆ ಬಾರದಕ್ಕೆ ಆರಂಭವಾಗಿತ್ತು. ಇನ್ನು ಹಾಗೆ ಇಟ್ಟರೆ ಆಗೋದಿಲ್ಲ ಅಥವಾ ಮತ್ತಷ್ಟು ಕೊಳೆತು ನಾರಬಹುದು ಅನ್ನೋ ಕಾರಣದಿಂದಾಗಿ ಅವುಗಳನ್ನು ಶಿಫ್ಟ್ ಮಾಡಿರುವಂತದ್ದು. ಮತ್ತೊಮ್ಮೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಜನರು ಈ ಒಂದು
ಪ್ರದೇಶವನ್ನ ನೋಡೋದಕ್ಕೆ NSG ನ್ಯಾಷನಲ್ ಸೆಕ್ಯೂರಿಟಿ ಗ್ರೂಪ್ಸ್ ಕಡೆಯಿಂದ ಕೂಡ ಇವತ್ತು ತನಿಖೆಗೆ ಬೇಕಾದಂತ ಅಷ್ಟು ಆಯಾಮದಲ್ಲಿ ಏನೆಲ್ಲ ಬೇಕು ಆ ಅಫಿಸರ್ಗಳು ಜೊತೆಯಾಗಿ ಕೈ ಜೋಡಿಸಿ ಒಂದು ವಿಮಾನವನ್ನ ತಯಾರಿಸಿದ್ದಾರೆ. ಅಷ್ಟೂ ಜನರ ನಿಯೋಗದಲ್ಲಿ ಒಂದು ತನಿಖೆಯನ್ನ ನಡೆಸುವ ಅಷ್ಟೂ ಜನರ ನಿಯೋಗವನ್ನು ಕೂಡ ತನಿಖೆ ನಡೆಸಲಾಗುತ್ತೆ. ಇದಾದ ನಂತರ ಈ ಸದ್ಯದ ಮಟ್ಟಿಗೆ ಇರುವಂತ ಕೊನೆಯ ಅಪ್ಡೇಟ್ ಏನು ಅಂದ್ರೆ ಆಸ್ಪತ್ರೆಗಳ ಬಳಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಉಳಿದಂತ ಏಕೈಕ ವ್ಯಕ್ತಿಯನ್ನ ಮಾತನಾಡಿಸೋದಕ್ಕೆ ಜನರು ಮುಗಿಬೀಳಬಹುದು ಅನ್ನೋ ಕಾರಣದಿಂದಾಗಿ ಆ ಆಸ್ಪತ್ರೆ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿರುವಂತದ್ದು. ಇದಾದ ನಂತರ ಈ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಈ ಒಂದು ಅಪಘಾತಕ್ಕೆ ಈಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಸುಮಾರು 70 ಜನರ ಪೈಕಿ 25 ಜನರನ್ನ ಡಿಸ್ಚಾರ್ಜ್ ಮಾಡಲಾಗಿತ್ತು. ಈ ಸದ್ಯದ ಮಟ್ಟಿಗೆ ಇನ್ನುಳಿದ ಕೆಲ ಜನರನ್ನು ಕೂಡ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು.